ದಿನಗಳಿಂದ ನಿರಂತರವಾಗಿ ಮಳೆ ಬರುವುದರಿಂದ ಆಗಿರುವಂಥ ಅತ್ಯಂತ ಘೋರ ದುರಂತ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ. ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲದಲ್ಲಿ ನಡೆದಿದೆ. ಉಳ್ಳಾಲ ಪ್ರದೇಶದಲ್ಲಿ ಮಂಜಿನಾಡಿಯ ಉರ್ಮನೆ ಎಂಬಲ್ಲಿ ಒಂದು ಸೀತಾರಾಮ್ ಪೂಜಾರಿ ಮತ್ತು ಅವರ ಕುಟುಂಬ ಆ ಮನೆಯಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುವಂತಹ ಮನೆಯಲ್ಲಿ ನಿನ್ನೆ ರಾತ್ರಿ ಈ ನಮ್ಮ ಜಿಲ್ಲೆಯಲ್ಲಿ ಬಂದಂಥ ಮಳೆ ಮತ್ತು ನಮ್ಮ ಆ ಭಾಗದಲ್ಲಿ ವಿಪರೀತ ಮಳೆ ಆಗಿರುವ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ 3:30 ಗಂಟೆಗೆ ಗುಡ್ಡ ಕುಸಿದು ಆ ಮನೆ ಸಂಪೂರ್ಣ ನಾಶ ಆಗಿದೆ. ಆ ಮನೆಯಲ್ಲಿದ್ದಂಥ 6 ಜನರಲ್ಲಿ 3 ಜನ ಈಗಾಗಲೇ 2 ಮಕ್ಕಳು ಮತ್ತು ಅಜ್ಜಿ ಈಗಾಗಲೇ ತೀರ್ಕೊಂಡಿದ್ದಾರೆ. ತಾಯಿ ಮತ್ತು ಅಜ್ಜ ಈಗಾಗಲೇ KS ಹೆಗಡೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅದರ ಮನೆಯ ಯಜಮಾನರಾದ ಸೀತಾರಾಮ್ ಪೂಜಾರಿ ಅವರು ಮಾತ್ರ ಯಾವುದೇ ಅಪಾಯ ಇಲ್ಲದೆ ಅಲ್ಲಿ ಈಗಾಗಲೇ ಆ ಕುಟುಂಬದ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ದೇರ್ಲಕಟ್ಟೆಯಲ್ಲಿ ಇನ್ನೊಂದು ಮಗು ಕೂಡ ಇವತ್ತು ಈ ಒಂದು ಜಡಿ ಮಳೆಯ ಕಾರಣ ಕಾಂಪೌಂಡ್ ಹಾಲ್ ಬಿದ್ದು ದುರ್ಮರಣ ಆಗಿರುವಂಥದ್ದನ್ನು ನಾವು ಈಗಾಗಲೇ ಕೇಳಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಜೊತೆಗೆ ಆ ಕುಟುಂಬಗಳಿಗೆ ಪರಿಹಾರ ಧನವನ್ನು ಕೊಡಬೇಕು. ಕಳೆದ ವರ್ಷ ಕೂಡ ಇದೇ ರೀತಿ ವಿಪರೀತ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ತಾಲೂಕಿನ ಕುತ್ತಾರ್ನಲ್ಲಿ ಕೂಡ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು. ಆ ಭಾಗದಲ್ಲಿ 2 ಜೀವ ಹೋಗಿರುವಂಥದ್ದು ಈ ಸಂಗತಿ ಎಲ್ಲ ನಡೆದಿದೆ. ಹೋದ ವರ್ಷವೇ ನಾವು ಜಿಲ್ಲಾಡಳಿತಕ್ಕೆ ಈ ರೀತಿಯ ಬಗ್ಗೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಆ ಸಂದರ್ಭದಲ್ಲೇ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿದೆವು. ಮತ್ತೆ ವಾಪಸ್ ಈ ಸಲ ಅದು ಮರುಕಳಿಸಿದೆ. ವ್ಯಾಪಕವಾಗಿ ಮಳೆ ಬಂದಿದ್ದು, ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ಈ ಬಗ್ಗೆ ಎಲ್ಲ ಗೊತ್ತಿದೆ. ಆದರೂ ಕೂಡ ಈ ಜಿಲ್ಲಾಡಳಿತ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಮುಂಚೆನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಅದರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಬೇಕು, ಎಲ್ಲ ಸಂಗತಿಗಳನ್ನು ಅವಲೋಕನ ಮಾಡಿ ಒಂದು ನಿರ್ದೇಶನವನ್ನ ಕೊಡಬೇಕಿತ್ತು. ಇವತ್ತು ಎಲ್ಲ ಪ್ರದೇಶದಲ್ಲಿ ವ್ಯಾಪಕವಾಗಿ ನಗರ ಪ್ರದೇಶದಿಂದ ಹಿಡಿದು ಎಲ್ಲ ಭಾಗಗಳಲ್ಲಿ ವಿಪರೀತ ನೀರು ಬಂದ ಕಾರಣಕ್ಕೋಸ್ಕರ ಸಾಕಷ್ಟು ಮನೆ ಕುಸಿಯುವಂಥದ್ದು ಮತ್ತು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾಂಪೌಂಡ್ ಎಲ್ಲ ಬಿದ್ದು ಹೋಗಿರುವಂತ ಘಟನೆ ತುಂಬಾ ಕಡೆ ನಡೆದಿದೆ. ಮನೆ ಬಿದ್ದರೆ ಅದಕ್ಕೆ ಪರಿಹಾರ ಧನ ಕೊಡುವಂಥದ್ದು ಮತ್ತೊಂದು ಸಂಗತಿ ಇದೆ. ಆದರೆ ಈ ಸಲ ವಿಪರೀತವಾಗಿ ಕಾಂಪೌಂಡ್ ಹಾಲ್ ಬಿದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಬೆಳಿಗ್ಗೆಯಿಂದ ತುಂಬಾ ಕಡೆ ನಾವು ಸಂಪರ್ಕ ಮಾಡಿದ್ದೇವೆ. ಎಲ್ಲ ಕಡೆ ಎಲ್ಲರ ಬಡತನದ ರೇಖೆಯಲ್ಲಿರುವವರು, ಬಡತನದಲ್ಲಿರುವವರು ಸಹ, ತುಂಬಾ ಕಷ್ಟದಲ್ಲಿರುವವರು ಸಹ ಇದ್ದಾರೆ. ಈ ಬಗ್ಗೆ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಕಾಂಪೌಂಡ್ ಬಿದ್ದವರಿಗೆ ಕೂಡ ಈ ಸಲ ಪರಿಹಾರ ಕೊಡುವಂತ ಒಂದು ಕೆಲಸವನ್ನು ಮಾಡಬೇಕು. ಯಾಕೆಂದ್ರೆ ಆಕಸ್ಮಿಕವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗಿದೆ. ಕೆಲವು ಕಡೆ ವೆಹಿಕಲ್ಗೆಲ್ಲ ನೀರು ತುಂಬುವಂಥದ್ದು, ನಮ್ಮ ಭಾಗದಲ್ಲಿ ಒಂದು ವೆಹಿಕಲ್ ನೀರಲ್ಲಿ ಹೋಗಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತದಿಂದ ಉಸ್ತುವಾರಿ ಸಚಿವರು ಇವತ್ತು ಹೇಳ್ತಾ ಇದ್ದಾರೆ. ನಾನು ಈಗ ಮಾಧ್ಯಮದಲ್ಲಿ ನೋಡಿದೆ, ನಾನು ಇವತ್ತು ಹೋಗ್ತೇನೆ, ಸ್ಥಳ ಪರಿಶೀಲನೆ ಮಾಡ್ತೇನೆ ಅನ್ನುವ ಮಾತನ್ನ ಹೇಳ್ತಿದ್ರು. ನಾನು ವಿನಂತಿ ಮಾಡೋದು, ಅವರು ಈಗಾಗಲೇ ಇದರ ಬಗ್ಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಆ ಕುಟುಂಬಗಳಿಗೆ ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಇನ್ನು ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪೂರ್ವ ನಿರ್ಧಾರಿತವಾಗಿ ಗುಡ್ಡ ಪ್ರದೇಶದಲ್ಲಿರುವಂತಹ ಎಲ್ಲ ಇವರಿಗೆ ಸೂಕ್ತ ಸ್ಥಳವನ್ನ ನಿಗದಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಹೋದ ಸಲ ಆದಂತ ದುರಂತ ಮತ್ತೆ ಈ ಸಲ ಮರುಕಳಿಸಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಯಾರ್ಯಾರು ಗುಡ್ಡ ಪ್ರದೇಶದ ಕೆಳಗಡೆ ಇದ್ದಾರೆ, ಎಲ್ಲಿ ಸಂಭವಿಸಬಹುದಂತ ಅನಾಹುತ ಎಲ್ಲಿ ಆಗ್ಬೋದು ಎನ್ನುವ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಆ ಕುಟುಂಬಗಳಿಗೆ ಪರಿಹಾರ ಧನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತೇನೆ. ಮುಂದಿನ
ನಮ್ಮ ಪತ್ರಿಕಾಗೋಷ್ಠಿಯನ್ನ ನಮ್ಮ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ನಡೆಸಿಕೊಡ್ತಾರೆ. ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಬೆಂಗಳೂರಲ್ಲಿ ಕೂತಂತ ರಾಜಕೀಯ ನಾಯಕರು ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು. ಈ ಕರ್ನಾಟಕದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಂತೂ ಇವರು ಕಂಪ್ಲೀಟ್ ಆಗಿ ನಿಗ್ಲೆಕ್ಟ್ ಅನ್ನ ಮಾಡಿರ್ತಾರೆ. ಇಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇಲ್ಲಿ ರಾಜಕೀಯ ಒಂದನ್ನ ಮಾತ್ರ ಮುಂದಿಟ್ಕೊಂಡು ತುಷ್ಟೀಕರಣದ ರಾಜಕೀಯ ಅಂತ ಹೇಳಿ ಹೇಳಿ ನಮಗೂ ಸಾಕಾಗಿದೆ, ಅವರಿಗೂ ತಲೆಗೆ ಹೋಗ್ತಾ ಇಲ್ಲ ಅದು ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಯಾವುದೇ ಘಟನೆ ಆದರೂ ಸಹ ಇಮಿಡಿಯೇಟ್ ಆಗಿ ಬಿಜೆಪಿ ಸಂಘ ಪರಿವಾರ ಕಾರಣ ಅನ್ನುವಂಥದ್ದನ್ನ ಹೇಳುವುದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನ ಮರೆತಂತಿದೆ ಸರ್ಕಾರ. ಏನಾದ್ರೂ ಸಹ ಎಲ್ಲಿ ಏನಾದ್ರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೇಳ್ತಾನೆ ಬಂದಿದ್ದಾರೆ. ಇವರು ಈಗಿನ ಮಳೆಯ ಸನ್ನಿವೇಶ ಇರಬಹುದು, ಅಥವಾ ಇಲ್ಲಿ ಆಗುತ್ತಿರುವಂತ ಕೊಲೆಯ ವಿಷಯಗಳಿರ್ಬೋದು, ಮಂಗಳೂರಿನಲ್ಲಿರುವಂತ ಶಾಸಕರುಗಳನ್ನ ಕರೆದು, ಎಲ್ಲ ಪಾರ್ಟಿಯ ಶಾಸಕರುಗಳನ್ನ ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗ್ ಅನ್ನ ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ. ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನು ಕರೆದು ಮೀಟಿಂಗ್ ಮಾಡಲಿಕ್ಕೆ. ಆದರೆ ಅವರ ದೃಷ್ಟಿಕೋನ ತುಷ್ಟೀಕರಣದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮುಸ್ಲಿಂ ಮುಖಂಡರನ್ನ ಮಾತ್ರ ಇವರು ಕರೆದು ಮೀಟಿಂಗ್ ಮಾಡ್ತಾರೆ ವಿನಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಶಾಸಕರನ್ನ ಬಿಡಿ ಹೇಗೂ ಕರಲಿಲ್ಲ. ಹಿಂದೂ ಸಂಘಟನೆಗಳ ಮುಖ್ಯಸ್ಥರು, ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡುವಂತ ಕೆಲಸಕ್ಕೆ ಇನ್ನೂ ಸಹ ಇವರು ಕೈ ಹಾಕ್ಲಿಲ್ಲ. ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನ ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಇವರ ತುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನ ತಲುಪಿದೆ. ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂತ ಸಂದರ್ಭದಲ್ಲಿ, ರಹೀಮ್ ಅನ್ನುವಂತ ವ್ಯಕ್ತಿ ಕೊಲೆಯಾದಂತ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದನ್ನ ಮಾಡಿದ್ಯಾರು, ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮ್ಗೆ ಕಲಿಸ್ತಾರ ಅನ್ನುವಂತ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅಂದ್ರೆ ಇದನ್ನ ಮಾಡಿದವರು ಭಗವದ್ಗೀತೆ ಓದುವವರೇ ಅನ್ನುವಂತ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ. ಹಿಂದೂಗಳ ಹತ್ಯೆ ಆದಾಗ ಹಾಗಾದ್ರೆ ಇವರು ನಿಮ್ಮ ಮುಸಲ್ಮಾನರ ಹತ್ರ ನಿಮ್ಮ ಕುರಾನ್ ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂತ ಪ್ರಶ್ನೆ ಇವ್ರು ಮಾಡುವುದಿಲ್ಲ. ನಾವು ಮಾಡ್ಬೇಕಂತ ಹೇಳುವುದಿಲ್ಲ, ಮಾಡುವುದು ಸರಿಯಲ್ಲ. ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ. ಇದು ತುಷ್ಟೀಕರಣದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಮಾಡುವಂತ ಇದೆಲ್ಲ ಕೆಲಸಗಳು ಇವು. ಮತ್ತೆ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೆ, ಏನು ಮಾಡಿದ್ರು ತಪ್ಪೆ ಅನ್ನುವಂಥ ರೀತಿಯಲ್ಲಿ ಇದೆ ಅನ್ನೋದಂತ ಈ ವ್ಯಕ್ತಿ ಹೇಳ್ತಾರೆ. ಅಂದ್ರೆ ಎಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತ ಎಲ್ಲಾ ವಿಚಾರಗಳಿಗೆ ಹಿಂದೂಗಳೇ ಹೊಣೆ ಅನ್ನುವಂತ ರೀತಿಯಲ್ಲಿ ಇವರು ಮಾತಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಇವರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಪೊಲೀಸ್ ಫೋರ್ಸಿಗಾಗ್ಲಿ ಅಧಿಕಾರಿಗಳಾಗ್ಲಿ ಇವ್ರು ಬಿಡುದಿಲ್ಲ. ಎಲ್ಲದರಲ್ಲೂ ರಾಜಕೀಯ ಹಸ್ತಕ್ಷೇಪ. ಸಮಸ್ಯೆ ಕುತ್ತಿಗೆ ತನಕ ಬಂದಾಗ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡೋದು ಇವ್ರದೊಂದು ಅಭ್ಯಾಸವಾಗಿ ಹೋಗಿದೆ.
ಯಾವಾಗ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಆಗ ಅಧಿಕಾರಿಗಳಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಾವಾಗ ಸಮಸ್ಯೆ ಕುತ್ತಿಗೆವರೆಗೆ ಬರ್ತದೆ ಆಗ ಅದೇ ಅಧಿಕಾರಿಗಳನ್ನ ಇವರ ಇನ್ಫ್ಲುಯೆನ್ಸ್ ಅಂತ ನಡೆದುಕೊಂಡಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಕೊಂಡು ಎಲ್ಲೋ ಒಂದು ಪೆಟ್ಟನ್ನ ತಪ್ಪಿಸಿಕೊಳ್ಳುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಮಿಷನರೇಟ್ಗೆ ಹೊಸ ಒಬ್ಬ ಕಮಿಷನರ್ನ ಇವರು ಆಯ್ಕೆ ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಎಸ್ ಪಿ ಆಗಿ ಸಹ ಗ್ರಾಮಾಂತರ ಜಿಲ್ಲೆಗೆ ಎಸ್ ಪಿ ಆಗಿ ಒಬ್ಬ ಹೊಸೊಬ್ಬರನ್ನ ತಂದಿದ್ದಾರೆ. ಖಂಡಿತ ಇವರ ಮೂಲಕವಾದರೂ ಸಹ ಇಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬಹುದನ್ನುವಂಥ ನಂಬಿಕೆಯಲ್ಲಿ ನಾವಿದ್ದೇವೆ. ಅವರಿಬ್ಬರು ಅಧಿಕಾರಿಗಳ ಬಗ್ಗೆ ಕೇಳಿದ್ದೇವೆ, ಒಳ್ಳೆ ಅಧಿಕಾರಿಗಳ ಮಾತ್ರ ಹೆಸರಿದೆ. ಈ ರಾಜಕೀಯ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಎಲ್ಲರನ್ನ ಸರಿ ಸಮಾನವಾಗಿ ಕಾಣುವಂತ ಅಧಿಕಾರಿಗಳು ಇವರಾಗ್ಲಿ ಅನ್ನುವಂತ ಹಾರೈಕೆಯೊಂದಿಗೆ ಇಲ್ಲಿ ನಡೆಯುತ್ತಿರುವಂತ ನಂಬರ್ 2 ಬಿಸ್ನೆಸ್ಗಳು ಈ ರೀತಿಯ ಘರ್ಷಣೆಗಳಿಗೆ ಕಾರಣ. ಹಿಂದೂ ಸಮಾಜಕ್ಕೆ ಮತ್ತು ನಮ್ಮ ಈ ಸುಶಿಕ್ಷಿತ ಎಲ್ಲ ಸಮಾಜಕ್ಕೆ ದೊಡ್ಡದಾದ ಸಮಸ್ಯೆ ಇದೆ. ಒಂದು ಗೋಹತ್ಯೆ, ಗೋಕಲ್ಲ ಸಾಗಾಣಿಕೆ ಮಾಡೋದು, ಇದರಿಂದ ದೊಡ್ಡದಾದ ಒಂದು ನೆಕ್ಸಸ್ ಇದೆ. ಇದನ್ನ ಯಾರಾದ್ರೂ ನಮ್ಮ ಕಾರ್ಯಕರ್ತರು ತಪ್ಪಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಅದನ್ನ ತಡೆದಂತ ಸಂದರ್ಭದಲ್ಲಿ ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕೋದು ಒಂದಾದ್ರೆ, ಅವ್ರ ಮೇಲೆ ಈ ರೀತಿ ಆಕ್ರಮಣ ಮಾಡಿ ಕೊಲ್ಲುವಂತ ಪ್ರಯತ್ನ ಮಾಡುವುದು ಸಹ ಒಂದು ಮುಖ್ಯವಾದ ಕಾರಣ ಗೋಹತ್ಯೆ. ಎರಡನೇದು ಲವ್ ಜಿಹಾದ್. ನಮ್ಮ ಹೆಣ್ಮಕ್ಳನ್ನ ಬೇರೆ ಬೇರೆ ರೀತಿಯಿಂದ ಮೋಸಪಡಿಸಿ ಕರ್ಕೊಂಡು ಹೋಗುದು ಮಾಡುವುದು, ಈ ರೀತಿಯ ವ್ಯವಸ್ಥೆಗಳನ್ನ ನಾವು ನೋಡ್ತೇನೆ ಇದ್ದೇವೆ. ಸಮಾಜಕ್ಕೆ ಇದರ ಬಗ್ಗೆ ಅಭ್ಯಂತರ ಇದೆ. ನಮಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಮುಂಚೂಣಿಯಲ್ಲಿರುವಂತಹ ಅಧಿಕಾರಿಗಳು. ಯಾವುದು ಅನ್ಯಾಯವಾಗಿ ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಡೀತಿದೆ ಅದನ್ನ ಅಂಡರ್ಲೈನ್ ಪ್ರಾಬ್ಲಮ್ ಏನು, ಇದೆಲ್ಲ ಕೋಮು ಘರ್ಷಣೆ ಮತ್ತೊಂದು ಏನಂತ ಹೇಳ್ತೇವೆ, ಇದಕ್ಕೆ ಅಂಡರ್ಲೈನ್ ಪ್ರಾಬ್ಲಮ್ ಏನು, ಆ ಸಮಸ್ಯೆಗೆ ನಾವು ಪರಿಹಾರ ಕೊಂಡುಕೊಳ್ಳದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ತರಲಿಕ್ಕೆ ಅಸಾಧ್ಯ. ಮಾತಿಗೆ ಕರಾವಳಿ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಬಹಳ ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟರು. ಇವರು ಹೊಟ್ಟೆ ತುಂಬಿಸ್ಲಿಕ್ಕೆ ನಮ್ ಗ್ಯಾರಂಟಿ ಬೇಕಾಗ್ತದೆ, ವೋಟ್ ಹಾಕುವಂತ ಸಂದರ್ಭದಲ್ಲಿ ಬೇರೆ ಕಡೆ ನೋಡ್ತಾರೆ ಅಂತ ಹೇಳಿದ್ರೆ ಬಿಜೆಪಿಯವರಿಗೆ ಮತ ಹಾಕ್ತಾರೆ ಅನ್ನುವಂತ ರೀತಿಯಲ್ಲಿ ಇವರು ಮಾತಾಡಿದ್ದಾರೆ. ಇದನ್ನ ನಾವು ಇದಕ್ಕೆ ಸ್ಟೇಟ್ಮೆಂಟ್ಸ್ ಉತ್ತರವನ್ನು ಕೊಟ್ಟು ನಮಗೂ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿದೆ ಯಾವ ಇವರ ಗ್ಯಾರಂಟಿಯಿಂದಾಗಿ ನಾವು ಯಾರು ಬೆಳೆ ಬೇಯಿಸ್ಕೊಳ್ಳುವಂತ ಪ್ರಯತ್ನ ಅಥವಾ ಹೊಟ್ಟೆ ಪಾಡಿಗಾಗಿ ನಾವು ಅವರ ಮೇಲೆ ಅವಲಂಬಿತರಾಗಲಿಲ್ಲ. ಕಾಂಗ್ರೆಸ್ 2013-14 ಎಲೆಕ್ಷನ್ ಅಲ್ಲಿ ದೊಡ್ಡದಾದ ರೀತಿಯಲ್ಲಿ ಬಹುಮತವನ್ನ ಜನ ಕೊಟ್ಟಿದ್ರು. ಈ ಜಿಲ್ಲೆಯಲ್ಲಿ ಅವರ ಶಾಸಕರೇ ಆಯ್ಕೆಯಾಗಿ ಬಂದಿದ್ರು. ಅದಾದ ನಂತರ ಜಿಲ್ಲೆಗೆ ಏನು ಕೊಟ್ಟರು? ಏನು ಕೊಡಲಿಲ್ಲ. ನಮ್ಮ ಯುವಕರ ಮಾರಣ ಹೋಮ ಆಗುವುದು ಒಂದೊಂದು ಬಿಟ್ರೆ ಯಾವುದೇ ರೀತಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಆಗಲಿಲ್ಲ. 2018 ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಜಾಸ್ತಿ ಸಂಖ್ಯೆಯಲ್ಲಿ ಬಂದ ನಂತರ ಸ್ವಲ್ಪ ಅಭಿವೃದ್ಧಿ ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಪುನಃ ಈಗ ಕಾನೂನು ಸುವ್ಯವಸ್ಥೆಯನ್ನ ಹಳ್ಳಗೆಡಿಸಿ ಬಿಟ್ಟಿದ್ದಾರೆ. ಅಭಿವೃದ್ಧಿ ಮರೀಚಿಕೆ ಆಗಿದೆ. ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಅಂಡರ್ಲೈನ್ ಪ್ರಾಬ್ಲಮ್ ನಾನು ಏನಂತ ಹೇಳಿದೆ, ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ರಾಷ್ಟ್ರ ವಿರೋಧಿ ಚಿಂತನೆ ಇರುವಂತ ವ್ಯಕ್ತಿಗಳಿಗೆ ಇವರು ಮಣೆ ಹಾಕುವುದು. ಇಡೀ ರಾಜ್ಯದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತ ಈ ರೀತಿಯ ವರ್ತನೆ ಬಂದಂತ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅದನ್ನು ಒಪ್ಕೊಳ್ಳುವುದಿಲ್ಲ. ಆ ರೀತಿಯ ಮನಸ್ಥಿತಿಯ ರಾಜಕಾರಣಿಗಳನ್ನ ಇಲ್ಲಿ ದೇಶ ವಿರೋಧ ರೀತಿಯಲ್ಲಿ ಮಾತಾಡುವಂತ ರಾಜಕಾರಣಿಗಳನ್ನು ಇಲ್ಲಿ ಒಪ್ಕೊಳ್ಳುವುದಿಲ್ಲ. ಇದೆಲ್ಲ ಅಂಡರ್ಲೈನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದಿದ್ರೆ ಇವರು ಬಂದು ಏಕಮುಖವಾಗಿ ಒನ್ ಸೈಡೆಡ್ ರಾಜಕೀಯವನ್ನ ಮಾಡ್ತಾ ಇರ್ತಾ ಇಲೆಕ್ಷನ್ ಗೆದ್ದ ನಂತರ ಇವರು ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲರನ್ನ ಒಂದೇ ಕಡೆಯಲ್ಲಿ ನೋಡಬೇಕಾದಂತ ಅವಶ್ಯಕತೆ ಇದೆ. ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆ ಆದ ಸಂದರ್ಭದಲ್ಲಿ ಒಂದೇ ನಮ್ಮ MLAಗಳನ್ನಾಗ್ಲಿ
ಸಂಘಟನೆ ಮುಖಂಡರಾಗಿ ಕರೀಲಿಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ, ಅವರ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರನ್ನ ಮೀಟಿಂಗ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಸ್ಲಿಂ ನಾಯಕರು ಸುಭಾಷ್ ಶೆಟ್ಟಿಯ ಮನೆಗೆ ನೀವು ಹೋಗಬಾರ್ದು ಅನ್ನುವಂಥ ಪಟ್ಟು ಬಿದ್ರು. ನನಗೆ ಇನ್ನೂ ಸಹ ಅದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿರುವಂತ ಕಾಂಗ್ರೆಸ್ ನಾಯಕರಿಗೆ ಇವರು ಸುಭಾಷ್ ಶೆಟ್ಟಿಯ ಮನೆಗೆ ಹೋಗ್ಲಿ ಬಿಡ್ಲಿ, ಅವ್ರಿಗೇನು ಬಂತದ್ರಲ್ಲಿ? ಅವ್ರು ಯಾಕೆ ಅದನ್ನು ತಡೆದ್ರು? ಅವ್ರದ್ದೇನು ಕನೆಕ್ಷನ್ ಇದರಲ್ಲಿ? ಸುಭಾಷ್ ಶೆಟ್ಟಿಯ ಮನೆಗೆ ಹೋಗಬಾರ್ದು ಅನ್ನುವಂಥ ತಾಕೀತನ್ನ ಅವ್ರು ಯಾಕೆ ಮಂತ್ರಿಗಳೊಟ್ಟಿಗೆ, ಹೋಮ್ ಮಿನಿಸ್ಟರ್ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಮಾಡಿದ್ದಾರೆ? ಅಂಡರ್ಲೈನ್ ಕನೆಕ್ಷನ್ ಏನಾದರೂ ಇದೆಯಾ ಇವರದ್ದು? ಇವರು ಅದರಲ್ಲಿ ಇನ್ವಾಲ್ವ್ಡ, ನಾಟ್ ಇನ್ವಾಲ್ವ್ಡ? ಈ ರೀತಿಯ ಸುಭಾಷ್ ಶೆಟ್ಟಿ ಮನೆಯವರು ಎಲ್ಲರೂ ಸಹ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಂಥವ್ರು, ಮನೆಯಲ್ಲಿ ಕುಟುಂಬದವರು ಎಲ್ಲರೂ ಸಹ. ಅವರ ಅಜ್ಜ ಅಂತೂ ಇಂದಿರಾ ಗಾಂಧಿ ತೀರಿ ಹೋದಂಥ ಸಮಯದಲ್ಲಿ ಅವರ ಮರಣಕ್ಕೆ ಡೆಲ್ಲಿವರೆಗೆ ಹೋಗಿದ್ರು ಸುಭಾಷ್ ಶೆಟ್ಟಿ ಅಜ್ಜ, ತಾಯಿಯ ತಂದೆ. ಹಾಗಾದ್ರೆ ಈ ಮುಸ್ಲಿಂ ಮುಖಂಡರು ಸುಭಾಷ್ ಶೆಟ್ಟಿಯ ಮನೆಗೆ ಹೋಗಬಾರ್ದು ಅನ್ನುವಂಥ ತಾಕೀತನ್ನ ಯಾಕೆ ಮಾಡಿದ್ರು ನನಗೆ ಇನ್ನೂ ಗೊತ್ತಿಲ್ಲ. 144 ಸೆಕ್ಷನ್ ಅನ್ನ ನೀವು ಹಾಕ್ತೀರಿ. ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೇಳಿದ್ರೆ ನೀವು 144 ಅಲ್ಲ, ಮತ್ತೊಂದೇನೋ ಸೆಕ್ಷನ್ ಹಾಕಿದ್ರು, ಅದಕ್ಕಿಂತ 169 ಸೆಕ್ಷನ್ ಹಾಕಿದ್ರು ಬಹುಶಃ ಮೊನ್ನೆ. ನಾವು ಯಾವುದೇ ಪರ್ಮಿಷನ್ ಅನ್ನು ಕೇಳಿದ್ರೆ ನೀವು ಸೆಕ್ಷನ್ ಇದೆ, ನೀವು ಮಾಡಬಾರ್ದು ಅನ್ನುವಂಥ ಮಾತನ್ನ ಸರ್ಕಾರ ಹೇಳ್ತದೆ. ಆದ್ರೆ ಮೊನ್ನೆ ಕಾಂಗ್ರೆಸ್ ನಾಯಕರೆಲ್ಲ ಸೇರ್ಕೊಂಡು ಏನೋ ರಾಜೀನಾಮೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಅಷ್ಟು ದೊಡ್ಡ ರೀತಿಯಲ್ಲಿ ಮೀಡಿಯಾದವರು ನಿಮ್ಮ ಮುಂದೆ ಆಗಿದೆ. ಆ ಸೆಕ್ಷನ್ ಇರುವಂತ ಸಮಯದಲ್ಲಿ ಈ ರೀತಿಯ ಒಂದು ಸ್ಥಿತಿ ಇದೆ, ಕೋಮು ಸೂಕ್ಷ್ಮ ಅದು ಇದು ಅನ್ನೋಂಥ ಮಾತನ್ನ ನೀವು ಮಂತ್ರಿಗಳನ್ನ ಹಿಡಿದು ಮುಖ್ಯಮಂತ್ರಿಯವರಿಗೆ ನೀವು ಡೈಲಾಗ್ ಅನ್ನ ಬಿಡ್ತೀರಿ. ಹಾಗಾದ್ರೆ ಆ ಸಮಯದಲ್ಲಿ ನೀವು ಯಾಕೆ ಇವರಿಗೆ ಪರ್ಮಿಷನ್ ಕೊಟ್ರಿ? ಕಾನೂನುಬಾಹಿರವಾಗಿ ಆಗಿದ್ದಾದ್ರೆ ನಮ್ಮ ಎಲ್ಲರ ಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ನೀವು ಸೋಮೋಟ ಕೇಸ್ ಹಾಕಿ 12 ಗಂಟೆ ರಾತ್ರಿಗೆ ನನ್ನ ಕ್ಷೇತ್ರದಿಂದ 3 ಜನನ ಹೊತ್ಕೊಂಡು ಹೋಗಿದ್ರಿ ನೀವು ಮೊನ್ನೆ. ಹಾಗಾದ್ರೆ ಸೋಮೋಟ ಕೇಸನ್ನ ಇವ್ರ ಮೇಲೆ ಹಾಕಿದ್ದೀರಾ? ಯಾಕೆ ಹಾಕ್ಲಿಲ್ಲ? ಹಾಕದಿದ್ರೆ ಯಾಕೆ ಹಾಕ್ಲಿಲ್ಲ? ಇಮಿಡಿಯೇಟ್ ಆಗಿ ಹಾಕ್ಲೇಬೇಕು. ಯಾಕೆ ಅವರು ಅಷ್ಟು ಜನರಿಗೆ ಒಂದು ಕಡೆಯಲ್ಲಿ ಸೇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ? ಅದು ದೊಡ್ಡ ರೀತಿಯಲ್ಲಿ ಗಲಾಟೆನ ಮಾಡಿದ್ದಾರೆ ಅವರೆಲ್ಲ. ಸೆಕ್ಷನ್ ಇರುವಂತ ಸಂದರ್ಭದಲ್ಲಿ ನಮಗೆ ಬಿಡುದಿಲ್ಲ. ಹಾಗಾದ್ರೆ ಕಾನೂನು ಸಹ ಒಂದು ಸೈಡೆಡ? ಕಾನೂನು ಏಕಪಕ್ಷವಾಗಿ ನಡೀತದ? ಕಾನೂನಲ್ಲಿ ಸಹ ಇವ್ರದ್ದು ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದ್ದಾರ? ಎಲ್ಲ ಪ್ರಶ್ನೆಗಳು ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ತುಂಬಾ ಜನ ಹೇಳ್ತಾರೆ ಅವ್ರ ಅಮಾಯಕರು ಇವ್ರ ಅಮಾಯಕರು ಅಂತ. ಅಮಾಯಕರ ಹತ್ಯೆ ಆಗೋದನ್ನ ಹಿಂದೂ ಸಮಾಜ ಹಿಂದಿನ ಸಹ ನೋಡ್ಕೊಂಡು ಬಂದಿದೆ. ದೀಪಕ್ ರಾವ್ನ ಹತ್ಯೆ ಆಗಿದೆ, ಅವ ಯಾವ ಸಂಘಟನೆಯಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ, ಯಾವುದೇ ಕೇಸ್ ಇಲ್ಲ, ಏನು ಮಾಡ್ತಿರ್ಲಿಲ್ಲ. ಮೋಹನ್ ರಾಣಿ ಎಂಬಂತ ವ್ಯಕ್ತಿ ಖಾಲಿ ಕೇಸರಿ ಲುಂಗಿ ಹುಟ್ಟಿದಾನೆ ಅನ್ನುವಂತ ಕಾರಣಕ್ಕಾಗಿ ಅವನನ್ನು ಕೊಚ್ಚಿಕೊಳ್ತಾರೆ. ನರಸಿಂಹ ಶೆಟ್ಟಿಗರೊಬ್ಬ ರಿಕ್ಷಾ ಚಾಲಕ ತನ್ನ ಮನೆಗೆ ರಿಕ್ಷಾವನ್ನ ಬಾಡಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಂತ ವ್ಯಕ್ತಿಗಳನ್ನು ದೂರ ಕೊಂಡೋಗಿ ಅವನನ್ನ ಕೊಚ್ಚಿಕೊಳ್ತಾರೆ. ರಾಜು ಮೊಗವೀರ ತಲೆಯಲ್ಲಿ ಹಣೆಯಲ್ಲಿ ಕುಂಕುಮ ಧರಿಸಿದ, ತಿಲಕ ಹಾಕಿದ ಅನ್ನುವಂತ ಕಾರಣಕ್ಕಾಗಿ ರಾಜು ಮೊಗವೀರ ಅನ್ನುವಂತ ವ್ಯಕ್ತಿಯನ್ನ ಬೆಳ್ಳಂಬೆಳ್ಳಿಗೆ ಮೀನು ಹಿಡಿಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವನನ್ನ ಕೊಚ್ಚಿಕೊಳ್ತಾರೆ. ಪ್ರವೀಣ್ ನೆಟ್ಟಾರ್ ಅವನನ್ನ ಕೊಂದ್ರು. ಪ್ರಶಾಂತ್ ಪೂಜಾರಿ ಹತ್ಯೆ ಆಗ್ತದೆ. ಇವರೆಲ್ಲ ಏನ್ ಮಾಡಿದ್ದಾರೆ? ಇವ್ರ ಮೇಲೆ ಕೇಸ್ ಇದೆ ಅಂತ ಹೇಳುದಾ? ಅದು ಇವರೇನಾದ್ರು ಅನ್ಯಾಯ ಮಾಡಿದ್ರ? ಇವರೆಲ್ಲರೂ ಅಮಾಯಕರಲ್ವಾ? ಇದೆಲ್ಲ ಒಂದು ಪ್ರಶ್ನೆ ಇದ್ದೇ ಇದೆ. ಆದರೆ ಈ ರೀತಿಯ ಘಟನೆಗಳಿಗೆ ಈಗ ನಾವು ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದೇವೆ? ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಈಗ ಸಹ ಒನ್ ಸೈಡೆಡ್ ಆಗಿ ತುಷ್ಟೀಕರಣದ ನೀತಿಯನ್ನ ಈಗಿನ ನಿಮ್ಮ ಮಾತಲ್ಲಿ ಸಹ ಬರ್ತಾ ಇದೆ. ಭಗವದ್ಗೀತೆಯಲ್ಲಿ ಇದು ನಿಮ್ಗೆ ಹೇಳಿಕೊಡ್ತಾರ ಅನ್ನುವಂತ ಒಂದು ಅಷ್ಟೊಂದು ತುಚ್ಛ ರೀತಿಯಲ್ಲಿ ಧೈರ್ಯ ಮಾಡ್ತಾರ ಅಂತ ಹೇಳಿದ್ರೆ ಇವರು ಜಿಲ್ಲಾ ಮಂತ್ರಿಗಳು. ಹಾಗಾದ್ರೆ ಹಿಂದೂ ಸಮಾಜ ಏನು ತಿಳ್ಕೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದ? ಈ ರೀತಿಯ ನಮ್ಮನ್ನ ಇನ್ಚಾರ್ಜ್ ಇರುವ ಮಿನಿಸ್ಟರೇ ಈ ರೀತಿ ಮಾತಾಡ್ತಾರೆ ಅಂದಾದ್ರೆ ಹಿಂದೂಗಳು ಏನು ತಿಳ್ಕೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದಾಗಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿರುವಂತ ನಂಬರ್ 2 ಬಿಸ್ನೆಸ್ಗಳನ್ನ ಇವ್ರು ಇಮಿಡಿಯೇಟ್ ಆಗಿ ನಿಲ್ಲಿಸಿದ್ರೆ
ಬೀಫ್ ಸ್ಮಗ್ಲಿಂಗು, ಬೀಫ್ ಸೆಲ್ಲಿಂಗು, ಕೌ ಸ್ಲಾಟರ್ ಇದನ್ನೆಲ್ಲ ಇಮಿಡಿಯೇಟ್ ಆಗಿ ನಿಲ್ಲಿಸಿದ್ರೆ, ಲವ್ ಜಿಹಾದನ್ನು ಹದ್ದುಬಸ್ತಿಗೆ ತರದಿದ್ರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ನೀವು ಕೊಡಲೇಬೇಕು. ನಾವು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಸಹ ನೀವು ನಮ್ಮ ಹುಡುಗರ ಮೇಲೆ ಹತ್ಯೆ ಆಗ್ತದೆ, ಹಲ್ಲೆ ಆಗ್ತದೆ, ಇದೆಲ್ಲ ಆಗ್ತದೆ. ಅಂಡರ್ಲೈನ್ ಸಮಸ್ಯೆಗೆ ನೀವು ಪರಿಹಾರವನ್ನು ಕೊಡಿ ಅನ್ನುವಂಥ ಮಾತನ್ನು ಪತ್ರಿಕಾ ಮಿತ್ರರಾದ ನಿಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ಆದಿಯಾಗಿ ಅಧ್ಯಕ್ಷರ ಪರವಾಗಿ ನಾನು ನಿಮಗೆ ಈ ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರಶ್ನೆಗಳಿದ್ರೆ ಕೇಳ್ಬೋದು.